ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣಗೆ ಹೃದಯಾಘಾತವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನಿಗೆ ಹೃದಯಾಘಾತವಾಗಿದ್ದು ಹಾವೇರಿಯ ಬ್ಯಾಡಗಿ ಕೈ ಶಾಸಕ ಬಸವರಾಜ ಶಿವಣ್ಣ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ಶಾಸಕರ ಆರೋಗ್ಯ ಸ್ಥಿರವಾಗಿರೋ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು ಹಾವೇರಿಯಿಂದ ಹುಬ್ಬಳ್ಳಿಗೆ ಈಗಾಗಲೇ ಕುಟುಂಬಸ್ಥರು ಬಂದಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ಕೂಡ ಕೈನಾಯಕರು ವಿಚಾರಿಸಿದ್ದು ಹಾರ್ಟ್ನಲ್ಲಿ ಬ್ಲಾಕೇಜ್ ತೆಗೆಯಲಾಗಿದೆ, ಗುಣಮುಖರಾಗಿದ್ದಾರೆ. ಆರೋಗ್ಯ ವಿಚಾರಣೆ ನಂತರ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಹಾವೇರಿಯ ಬ್ಯಾಡಗಿ ಕೈ ಶಾಸಕ ಬಸವರಾಜ ಶಿವಣ್ಣಗೆ ಹೃದಯಾಘಾತ ಉಂಟಾಗಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ಶಾಸಕರ ಆರೋಗ್ಯ ಸ್ಥಿರವಾಗಿರೋ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು ಹಾವೇರಿಯಿಂದ ಹುಬ್ಬಳ್ಳಿಗೆ ಈಗಾಗಲೇ ಕುಟುಂಬಸ್ಥರು ಬಂದಿದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಈಗಾಗಲೇ ಕೈನಾಯಕರು ಕೂಡ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಸಚಿವರು ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಬಸವರಾಜ ಶಿವಣ್ಣವ್ರ ಸಾಹೇಬರು ಇವತ್ತು ಕೆಲವು ಸ್ವಲ್ಪ ಸುಸ್ತಾಗುವಂಥ ಲಕ್ಷಣ ಕಂಡ ಮೇಲೆ ತಪಾಸಣೆಗೆ ಬಂದ ಮೇಲೆ ವೈದ್ಯರು 2 ಬ್ಲಾಕೇಜನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಇವತ್ತು ಆಗಿ ಭಾಳ ಆರೋಗ್ಯಕರವಾಗಿ ಇವತ್ತು ಅವರಿದ್ದಾರೆ. ನಾವೆಲ್ಲ ಮಾತನಾಡಿಸಿ ಬಂದಿದ್ದೇವೆ. ಹೇಗೆ ನಿನ್ನೆ ನಮಗೆ ಕಂಡಿದ್ರು ಅದೇ ರೀತಿಯಲ್ಲಿ ಇವತ್ತು ಅವ್ರನ್ನ ನೋಡಿ ನಾವೆಲ್ಲ ಸಂತೋಷವನ್ನು ಪಟ್ಟಿದ್ದೀವಿ. ಭಾಳ ಬೇಗ ಗುಣಮುಖ ಆಗಿ ಮತ್ತೆ ಜನಸೇವೆಗೆ ಅವ್ರು ಬರ್ತಾರಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ.